ಸಭೆಯನ್ನ ಕಟ್ಟಬೇಕಾದ್ರೆ ದೇವರ ಚಿತ್ತ ಏನು, ದೇವರ ವಾಕ್ಯ ಏನು ಹೇಳುತ್ತೆ, ಪ್ರವಾದಿಗಳ ಕಾಲದಿಂದ ಭಕ್ತ ಜನರ ಕಾಲದಿಂದ ಸಂಭವಿಸಿದಾದ್ರೂ ಏನು, ಆತ್ಮಿಕವಾಗಿ ನಮ್ಮ ಜವಾಬ್ದಾರಿ ಏನು, ವಿವಿಧ ಕಾರ್ಯಗಳನ್ನು ನಾನು ಹಂಚಿಕೊಳ್ಳಲಿಕ್ಕೆ ಹೋಗ್ತೇನೆ. ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಎಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ಸಂದೇಶ, ಜಕರೀಯನು ಬರೆದಂಥ ಪ್ರವಾದನೆ ಗ್ರಂಥ, ಅದರ 16, 17, 18ನೇ ವಚನ. ಈಗಿರಲು ಯೆಹೋವನು ಇಂತೆನ್ನುತ್ತಾನೆ, ನಾನು ಕನಿಕರವುಳ್ಳವನಾಗಿ ಯೆರೂಸಲೇಮಿಗೆ ಹಿಂದಿರುಗಿದ್ದೇನೆ, ನನ್ನ ಆಲಯವು ಅಲ್ಲಿ ಕಟ್ಟಲ್ಪಡುವುದು, ಯೆರೂಸಲೇಮಿನಲ್ಲಿ ನೂಲು ಎಳೆಯಲ್ಪಡುವುದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಮತ್ತೊಮ್ಮೆ ಹೀಗೆ ಸಾರು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬು ತುಳುಕುವುದು. ಯೆಹೋವನು ಇನ್ನು ಚಿಯೋನನ್ನು ಸಂತೈಸುವನು, ಯೆರೂಸಲೇಮನ್ನ ಮತ್ತೆ ತನಗಾಗಿ ಆರಿಸಿಕೊಳ್ಳುವನು. ನಾನು ಕಣ್ಣೆತ್ತಿ ನೋಡಲು ಇಗೋ 4 ಕೊಂಬುಗಳು ಕಾಣಿಸಿದವು. ವಿವರಿಸುವ ದೂತನನ್ನ ಕುರಿತು ಇವು ಏನು ಎಂದು ನಾನು ಕೇಳಿದಕ್ಕೆ ಅವನು, ಇವು ಯಹೂದ, ಇಸ್ರಾಯೇಲ್, ಯೆರೂಸಲೇಮಗಳನ್ನು ಚದುರಿಸುವ ಕೊಂಬುಗಳು ಎಂದು ಉತ್ತರ ಕೊಟ್ಟನು. ಅನಂತರ ಯೆಹೋವನು ನನಗೆ 4 ಮಂದಿ ಕಮ್ಮಾರರನ್ನು ತೋರಿಸಿದನು. ಆಗ ನಾನು, ಇವರು ಏನು ಮಾಡುವುದಕ್ಕೆ ಬಂದಿದ್ದಾರೆ ಎಂದು ಕೇಳಲು ಅವನು, ಈ ಕೊಂಬುಗಳು ಯಹೂದದವರಲ್ಲಿ ಯಾರು ತಲೆ ಎತ್ತದಂತೆ ಅವರನ್ನು ಚದುರಿಸಿವೆಯೇ ಅಷ್ಟೇ. ಇವರಾದರೂ ಯಹೂದ ದೇಶವನ್ನು ಚದುರಿಸಬೇಕೆಂದು ತಲೆ ಎತ್ತಿದ ಜನಾಂಗಗಳ ಕೊಂಬುಗಳನ್ನು ಎದುರಿಸಿ ಕೆಡುವುದಕ್ಕೆ ಬಂದಿದ್ದಾರೆ ಎಂದು ಹೇಳಿದನು. ಪ್ರೈಸ್ ಗಾಡ್. 21ನೇ ವಾಕ್ಯದ ಕಡೆಯ ಭಾಗ, ತಲೆ ಎತ್ತಿದ ಜನಾಂಗಗಳ ಕೊಂಬುಗಳನ್ನ ಎದುರಿಸಿ ಕೆಡುವುದಕ್ಕೆ ಬಂದಿದ್ದಾರೆ ಎಂದು ಹೇಳಿದನು. ಆಮೆನ್, ಆಮೆನ್. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಬಾಯಿ ತೆರೆದು ಸ್ತೋತ್ರ ಹೇಳ್ರಿ. 1 ನಿಮಿಷ ಅಂತರಿಕ್ಷವನ್ನ ಯೇಸುವಿನ ರಕ್ತದಿಂದ ಮುದ್ರೆ ಇಡುತ್ತೇನೆ. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ಹಸ್ತದಲ್ಲಿ ನಿನ್ನ ಮಕ್ಕಳನ್ನು ಕೊಡುತ್ತೇನೆ. ವಚನವು ನಿನ್ನದಾಗಿದೆ, ಶಬ್ದ ನಿನ್ನದಾಗಿರಲಿ. ನಿನ್ನ ನಾಮದ ಮಹಿಮೆ ನಿನ್ನ ಜನ ಕಾಣಲಿ. ಎಲ್ಲ ಅಡೆತಡೆಗಳು ಕರ್ತನೇ ಇಲ್ಲಿ ದೇವ ಮಕ್ಕಳನ್ನು ಸ್ತುತಿಸೋದಿಕ್ಕೆ ಬಿಡದಂತೆ, ಕರ್ತನೇ ಅವರಿಗೆ ವಚನದ ಮರ್ಮಗಳನ್ನು ಗ್ರಹಿಸದಂತೆ ತಡೆ ಹಿಡಿಯುವ ಅಂಧಕಾರ ಶಕ್ತಿಗಳ ಬಲಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸುವಂತರಾಗಿದ್ದೇವೆ. ವಾಕ್ಯವನ್ನು ಹಂಚುವಾಗ ಪರಿಶುದ್ಧಾತ್ಮನ ಪ್ರವಾಹ ಈ ಆಲಯದ ಒಳಗಡೆ ಇಳಿಯಲೆಂದು ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ಅಡೆತಡೆಗಳು ಎಲ್ಲ ಮುಂದೆ ಕರ್ತನೇ ಅಲ್ಲಲೆಯ ಮುಂಬುದ್ಧಿಯಿಂದ ಆಲೋಚನೆಯೊಂದಿಗೆ ಕುಳಿತಿರುವ ಎಲ್ಲ ಆಲೋಚನೆಗಳು ನಿಷ್ಫಲವಾಗಲಿ. ಪರಿಶುದ್ಧಾತ್ಮನ ಕ್ರಿಯೆಗಳು ಇಲ್ಲಿ ಪ್ರಕಟವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮಹತ್ವ ನಿನಗೆ ಮಾತ್ರ. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ನಾವು ಸ್ವಾಗತ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೆನ್. ಕರಗಳನ್ನು ತಟ್ಟಿ ಪರಿಶುದ್ಧಾತ್ಮನನ್ನ ಸ್ವಾಗತ ಮಾಡೋಣ. ಗಟ್ಟಿಯಾಗಿ 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 ಪರಿಶುದ್ಧಾತ್ಮನಾದ ದೇವರನ್ನ ಸ್ವಾಗತ ಮಾಡೋಣ. ವೆಲ್ಕಮ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನಾವು ಓದಿದಂಥ ಭಾಗ ಎಲ್ಲರಿಗೂ ಸುಪರಿಚಿತವಾಗಿರುವಂಥ ಭಾಗ. ಜಕರೀಯನು ಪ್ರವಾದನೆ ಗ್ರಂಥ ನಮಗೆಲ್ಲರಿಗೂ ಸುಪರಿಚಿತವಾಗಿದೆ. ಅನೇಕ ಆವರ್ತಿ ಓದಿದ್ದೇವೆ. ಆ ಪುಸ್ತಕದಲ್ಲೇ ನಾವು ಕಾಣೋದು, ನಿನ್ನನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ. ಪ್ರೈಸ್ ಗಾಡ್. ಎಷ್ಟು ಸಾರಿ ಆ ವಾಕ್ಯ ಓದಿಲ್ಲ, ಎಷ್ಟು ಸಾರಿ ನಾವು ಪ್ರಸಂಗದಲ್ಲಿ ಹೇಳುತ್ತೇವೆ, ನಿಮ್ಮ ಸುತ್ತಲೂ ಅವನು ಅಗ್ನಿ ಪ್ರಾಕಾರವನ್ನು ಹಾಕಿದ್ದಾನೆ. ಸಣ್ಣದಾಗಿ ಆರಂಭಿಸುವ ಕಾರ್ಯಗಳನ್ನ ಅವನು ಒಂದು ಕಾಲದಲ್ಲಿ ತುಚ್ಛೀಕರಿಸೋದಿಲ್ಲ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಯೆಹೋವನ ಆತ್ಮನಿಂದ ಎನ್ನುವ ಅನೇಕ ವಾಕ್ಯಗಳನ್ನ ನಾವು ಪದೇ ಪದೇ ಓದುತ್ತಾ ಬರ್ತಾ ಇದ್ದೀವಿ. ಆಮೆನ್. ಜಕರೀಯನು 12 ಸಣ್ಣ ಪ್ರವಾದಿಗಳಲ್ಲಿ 11ನೇ ಪ್ರವಾದಿ ಆಗಿದ್ದಾನೆ. ಈ ಜಕರೀಯನ ಪ್ರವಾದಿ. ಈತನ ಕಾಲ ಬಹಳ ಹತ್ತಿರವಾಗಿದ್ದಂತ, ಈತನಿಗೆ ಸಮೀಪದಲ್ಲಿದ್ದಂತ, ಈ ಕಾಲದಲ್ಲಿ ಜೀವಿಸುತ್ತಿದ್ದಂತ ಮತ್ತೊಬ್ಬ ಪ್ರವಾದಿ ಹಗ್ಗಾಯಿ ಪ್ರವಾದಿಯಾಗಿದ್ದಾನೆ. ಇಸ್ರಾಯೇಲ್ ಜನರು
ದೇವರ ಸ್ವಂತ ಜನ, ದೇವರ ಸ್ವಕೀಯ ಜನ. ಅವರು ತಪ್ಪು ಮಾಡುವಾಗ ಅನೇಕ ಆವರ್ತಿ ದೇವರು ಅವರನ್ನ ಶತ್ರುವಿನ ಕೈಗೆ ಕೊಡ್ತಾ ಬರ್ತಾ ಇದ್ದನು. ಹೀಗೆ ಬಾಬೆಲ್ ಸಂಸ್ಥಾನಕ್ಕೆ ಇಸ್ರಾಯೇಲ್ ಜನರನ್ನ ದಾಸತ್ವಕ್ಕೆ ಎಳೆದುಕೊಂಡು ಹೋಗುವಂತ ಕಾರ್ಯ ಪ್ರವಾದಿಯಾದಂತ ಯೆರೆಮೀಯನ ಕಾಲದಲ್ಲಿ ಪ್ರವಾದನೆ ಮಾಡಿದಾಗ ಅವತ್ತು ಯಾರು ಪ್ರವಾದಿಯಾದ ಯೆರೆಮೀಯನ ಶಬ್ದವನ್ನ ಕೇಳಲಿಲ್ಲ. ಒಂದು ಕಾಲ ಬಂದಿತ್ತು, ಇಸ್ರಾಯೇಲ್ ಜನರನ್ನ ಬಾಬೆಲ್ ಸಂಸ್ಥಾನ, ಅಂದಿನ ಸೂಪರ್ ಪವರ್ ಎನ್ನುವಂತ ಬಾಬೆಲ್ ಸಂಸ್ಥಾನದವರು ಅವರನ್ನ ದಾಸತ್ವಕ್ಕೆ ಎಳ್ಕೊಂಡು ಹೋದ್ರು. ಅವರನ್ನ ದಾಸರಾಗಿ ಮಾಡಿಕೊಂಡ್ರು. ಅವರು ದುಡಿದಕ್ಕೆ ಫಲ ಕೊಡಲಿಲ್ಲ, ಅವರು ಬೆವರು ಸುರಿಸಿದಕ್ಕೆ ಫಲ ಅವರು ಕಾಣಲಿಲ್ಲ. ಅವರ ಸಂತೋಷ ನಷ್ಟವಾಯಿತು, ಅವರ ಆರಾಧನೆ ನಷ್ಟವಾಯಿತು, ಅವರ ಪ್ರಾರ್ಥನೆ ನಷ್ಟವಾಯಿತು. ಅವರಿಗೆ ಯಜ್ಞವೇದಿ ಇಲ್ಲ, ಅವರಿಗೆ ದೇವರ ಶಬ್ದವನ್ನ ಕೇಳೋದಕ್ಕೆ ಪ್ರವಾದಿಗಳಿಲ್ಲದೆ ಇರುವಂತ ಕಾಲ. ಪಾಪ ಮಾಡಿದಂತ ಜನ, ಅಪರಾಧ ಮಾಡಿದಂತ ಜನ, ದೇವರ ಕೃಪೆಯನ್ನು ನಷ್ಟಪಡಿಸಿಕೊಂಡಂತ ಜನ ಅನ್ಯ ದೇಶದಲ್ಲಿ ಈಗ ದಾಸತ್ವದಲ್ಲಿ ಬಿದ್ದಿರುವಾಗ 70 ವರ್ಷಗಳ ನಂತರ ಪುನಃ ದೇವರು ಅವರನ್ನ ತನ್ನ ರಾಜ್ಯಕ್ಕೆ ಇಸ್ರಾಯೇಲಿಗೆ ಬರಮಾಡ್ತಾ ಇದ್ದಾನೆ. 70 ವರ್ಷಗಳ ನಂತರ ಹಿಂತಿರುಗಿ ಬರುವಂತ ಈ ಜನ ಹಿಂತಿರುಗಿ ಬಂದ ತಕ್ಷಣ ಅವರು ಯೋಚನೆ ಮಾಡಿದ್ರು, ಇನ್ನ ನಾವು ಇಷ್ಟು ವರ್ಷ ಕಳ್ಕೊಂಡಂತ ಆರಾಧನೆ ಆಲಯವನ್ನ ಪುನಃ ಕಟ್ಟಬೇಕು. ಇವತ್ತು ನನ್ನ ಸಂದೇಶದ ವಿಷಯ ಬಿದ್ದೋಗಿರುವಂತ ನಷ್ಟವಾಗಿರುವ ಆರಾಧನೆಯನ್ನ, ಸಭೆಯಲ್ಲಿ ಆರಾಧನೆಗಳನ್ನ ಕಟ್ಟಬೇಕಾಗಿರುವಂತದ್ದಾಗಿದೆ. ಹಲ್ಲೆಲೂಯ, ಸಭೆಯನ್ನ ಕಟ್ಟಬೇಕಾಗಿದೆ. ಇಸ್ರಾಯೇಲ್ ಜನರು ತುಂಬಾ ಸೋಮಾರಿಗಳು. ಎಷ್ಟೇ ಬಿಡುಗಡೆ ಕಂಡ್ರು ತಕ್ಷಣವಾಗಿ ಮರ್ತು ಬಿಡುವ ಜನ. ಪ್ರೀತಿಯ ದೇವ ಮಕ್ಕಳೇ, ಇವತ್ತು ನಾನು ನೀವು ವಾಸ ಮಾಡ್ತಿರುವ ಕಾಲ ಅದೇ ರೀತಿಯಲ್ಲಾಗಿದೆ. ಎಷ್ಟೊಂದು ಬಿಡುಗಡೆಗಳು ದೇವರಿಂದ ಹೊಂದಿದೆವು, ಎಷ್ಟೊಂದು ಆಶೀರ್ವಾದಗಳನ್ನ ದೇವರಿಂದ ಪಡೆದೆವು. ಆದರೆ ಕಾಲಕ್ರಮೇಣ ಆ ನಂತರ ಅದನ್ನ ಮರೆತು ಬಿಡುತ್ತೇವೆ. ಅಲ್ಲಲ್ಲೂ ಕಷ್ಟ ಬಂದಾಗ ದೇವರೇ ದೇವರೇ ಎಂದು ಕೂಗ್ತೇವೆ, ಪ್ರಯಾಸಗಳು ಬಂದಾಗ ದೇವರ ಬಳಿ ಉಪವಾಸ ಮಾಡ್ತೇವೆ. ಆ ನಂತರ ಆ ಬಿಡುಗಡೆ ಸಿಕ್ಕದ ಮೇಲೆ ದೇವರನ್ನ ಮರೆತು ಬಿಡುತ್ತೇವೆ. ಇಸ್ರಾಯೇಲ್ ಜನರ ಮುಂಡು ಬುದ್ಧಿ ಅದೇ ಆಗಿತ್ತು. ಅಲ್ಲಿಂದ ದೇವರು ಬಿಡಿಸಿ ಇವರ ಮೊರೆಗಳನ್ನ ದೇವರು ಕೇಳಿ ಅವರ ದಾಸತ್ವದಿಂದ ಅವರನ್ನ ಬಿಡಿಸಿ ಹೊರಗಡೆ ತಂದಾಗ ಹತ್ತಿರವಾಗಿ ಆಲಯವನ್ನ ಕಟ್ಟುವುದಕ್ಕೆ ಅಡಿಪಾಯವನ್ನ ಹಾಕಿದ್ರು. ಆಲಯವನ್ನ ಕಟ್ಟುವುದಕ್ಕೆ ಅಡಿಪಾಯದ ಕಲ್ಲುಗಳನ್ನು ಹಾಕಿದ್ರು. ಆ ನಂತರ 16 ವರ್ಷ ಕಾಲ ಅದರ ಸುಳಿವೇ ಇಲ್ಲ, ಗೋಡೆ ಕಟ್ಟಲಿಲ್ಲ, ಯಾರು ಕೆಲಸಕ್ಕೆ ಕೈ ಹಾಕಲಿಲ್ಲ. ಆ ಸಂದರ್ಭದಲ್ಲಿ ದೇವರು ಎಬ್ಬಿಸಿದ 2 ಪ್ರವಾದಿಗಳಾಗಿದ್ದರು. ಮೊದಲನೇ ಪ್ರವಾದಿ ಹಗ್ಗಾಯ್, ಎರಡನೇ ಪ್ರವಾದಿ ಜಕರಿಯನ ಆಗಿದ್ದನು. ಇವರಿಬ್ಬರು ದ ಮೋಟಿವೇಟೆಡ್, ಅಲ್ಲಲ್ಲಿ ಅವರು ಜನರನ್ನ ಮೋಟಿವೇಟ್ ಮಾಡ್ತಾ ಇದ್ರು, ಗುರಿಯ ಕಡೆಗೆ ನಡೆಸ್ತಾ ಇದ್ದರು. ದೇವರು ಕಳಿಸುವ ಪ್ರವಾದಿಗಳು ಯಾವಾಗಲೂ ಅದಾದ ಕಾಲಗಳಲ್ಲಿ ಅದು ಆಶೀರ್ವಾದವನ್ನು ತರುವಂತದ್ದಾಗಿರುತ್ತದೆ. ಗಮನಿಸ್ರಿ, ನಾನು ಆ ಚರಿತ್ರೆ ಹೇಳಲಿಲ್ಲ ಆದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಅದರ ಹಿನ್ನೆಲೆ ಅರ್ಥ ಆಗಬೇಕಾದ್ರೆ ಅದರ ಚರಿತ್ರಾ ಭಾಗದ ಕಡೆ ಬರಬೇಕು. ಯಾವಾಗ ದೇವರು ಇಲ್ಲವೋ ಅಲ್ಲಿ ದೈವ ಶಬ್ದ ಇರೋದಿಲ್ಲ. ಯಾವಾಗ ದೇವರು ಇಲ್ಲವೋ ಅಲ್ಲಿ ಪ್ರವಾದಿಗಳು ಇರೋದಿಲ್ಲ. ಪ್ರವಾದಿಗಳು ಇಲ್ಲದೆ ಇರುವಾಗ ದೇವರ ಶಬ್ದ ನಿಮಗೆ ತಿಳಿಸುವವರು ಇಲ್ಲದೆ ಹೋಗುತ್ತಾರೆ. ಅಲ್ಲಲೂಯ್ಯ, ಈ ಕಾಲಗಳಲ್ಲಿ ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕಳೆದ ದಿವಸ ಅನೇಕ ಪ್ರವಾದಿಗಳು ನಮ್ಮ ಸಭೆಗೆ ಬಂದರು, ಅನೇಕ ಆಲೋಚನೆಗಳನ್ನು ಅವರು ಹೇಳಿದರು. ನಮ್ಮ ಆತ್ಮದಲ್ಲಿ ಒಂದು ಆಶೀರ್ವಾದವನ್ನು ನಾವು ಪಡೀತಾ ಇದ್ದೇವೆ. ಇವತ್ತು ರಾತ್ರಿ, ಇವತ್ತು ಹಗಲೊತ್ತಿನಲ್ಲಿ ನಾನು ಪುನಃ ಕೂಗಿ ಹೇಳುತ್ತೇನೆ, ಅದಾದ ಕಾಲಕ್ಕೆ ದೇವರಿಗೆ ಕೊಡಬೇಕಾದ ಆಲೋಚನೆಯನ್ನು ತಂದು ಕೊಡೋದಕ್ಕೆ ದೇವರು ತನ್ನ ಅಭಿಷಕ್ತರನ್ನ ಕಳಿಸುವಂತನಾಗಿದ್ದಾನೆ. ಪಟ್ಟಣಕ್ಕೆ ಬೇಕಾದ ಆಲೋಚನೆ, ಕುಟುಂಬಗಳಿಗೆ ಬೇಕಾದ ಆಲೋಚನೆ, ವ್ಯಕ್ತಿಗತವಾದ ಜೀವನಕ್ಕೆ ನೀವು ಸ್ತೋತ್ರ ಹೇಳ್ತಾ ಇಲ್ಲ, ಆಲೋಚನೆ ಕೊಡೋದಕ್ಕೆ ದೇವರು ತನ್ನ ಅಭಿಷಕ್ತರ ಕೈಯಲ್ಲಿ ಆಲೋಚನೆಗಳನ್ನು ಇಡುತ್ತಾನೆ. ಅದೇ ಒಂದು ದೊಡ್ಡ ಆಶೀರ್ವಾದವಾಗಿರುತ್ತದೆ. That is the sign of blessings. ಆಮೇಲೆ 2 ಪ್ರವಾದಿ, ಹಗ್ಗಾಯ್ ಪ್ರಾಯ ಆಗಿರುವಂತ ವಯಸ್ಸಾದಂತ ದೈವ ಸೇವಕನು, ಜಕರಿಯನು ಈಸ್ ಅ ಯಂಗ್ ಪರ್ಸನ್, ಅವನೊಂದು ಯೌವನಸ್ಥನಾಗಿದ್ದನು. ಇವರ ಕಾಲವನ್ನು ಗಮನಿಸ್ರಿ, 2 ತಿಂಗಳ ವ್ಯತ್ಯಾಸದಲ್ಲಿ. ಅಂದ್ರೆ ನೀವು ಸತ್ಯವೇದ ಪುಸ್ತಕದಲ್ಲಿ ಹಗ್ಗಾಯನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 15ನೇ ವಚನವನ್ನು ಗಮನಿಸ್ರಿ. ಬುಕ್ ಆಫ್ ಹಗ್ಗಾಯ್ ಚಾಪ್ಟರ್ 1
ವರ್ಸ್ 15 15ನೇ ವಾಕ್ಯ. ಯೆಹೋವನು ಪ್ರೇರೇಪಿಸಲು ಅವರು ಅರಸನಾದ ದಾರ್ಯಾವೇಷನ ಆಳಿಕೆಯ 2ನೇ ವರ್ಷದ 6ನೆಯ ತಿಂಗಳಿನ 24ನೆಯ ದಿನದಲ್ಲಿ ಬಂದು. ದಾರ್ಯಾವೇಷನ ಕಾಲದಲ್ಲಿ ಆಳ್ತಾ ಇದ್ದನು. ಬಾಬೆಲ್ ಸಂಸ್ಥಾನದ ಚಕ್ರವರ್ತಿಯಾಗಿದ್ದ ದಾರ್ಯಾವೇಷನು ಅವನ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದ ನಂತರ 6ನೇ ತಿಂಗಳು. ಈಗ ದೇವ ಮಕ್ಕಳು ಏನ್ ಮಾಡ್ತಿದ್ದಾರೆ? 24ನೆಯ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರ ಯೆಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು. ತಮ್ಮ ದೇವರಾದಂತ ಯೆಹೋವನ ಆಲಯದ ಕೆಲಸಕ್ಕೆ ಅವರು ಕೈಯನ್ನ ಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಆಲಯದ ಕೆಲಸಕ್ಕೆ ಕೈ ಹಾಕ್ತಾ ಇರೋದು 6ನೇ ತಿಂಗಳು. ಆದ್ರೆ ಇಲ್ಲಿ ನಾವು ಜಕರೀಯನ ಬರೆದ ಪ್ರವಚನ ಗ್ರಂಥ 1ನೇ ಅಧ್ಯಾಯದ ಕಡೆಗೆ ಬಂದಾಗ 1ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸಿರಿ. ದಾರ್ಯಾವೇಷನ ಆಳಿಕೆಯ 2ನೇ ವರ್ಷದ 8ನೆಯ ತಿಂಗಳಲ್ಲಿ, 2ನೇ ವರ್ಷ 8ನೇ ತಿಂಗಳು. ಅಲ್ಲಿಗೆ 2 ತಿಂಗಳ ಅಂತರದಲ್ಲಿ 2 ಪ್ರವಾದಿಗಳನ್ನ ದೇವರ ಆಲಯದ ಕೆಲಸಕ್ಕಾಗಿ ಆರಿಸ್ತಾ ಇದ್ದಾನೆ. ಇವತ್ತಗಲೊತ್ತಿನಲ್ಲಿ ಇದರ ಒಳಗಡೆ ಕೆಲ ದೇವ ಮಕ್ಕಳನ್ನ ದೇವರ ಆಲಯ ಕಟ್ಟೋ ಕೆಲಸಕ್ಕೋಸ್ಕರ ದೇವರು ಎಬ್ಬಿಸುವಂತನಾಗಿದ್ದಾನೆ. ಅದು ಪ್ರಾಯಸ್ಥರಾಗಿರಬಹುದು, ಯೌವನಸ್ಥರಾಗಿರಬಹುದು. ಯಾರು ಅದಕ್ಕೆ ಆಸಕ್ತಿ ತೋರಿಸ್ತಾರೋ ಅವರ ಮೇಲೆ ದೇವರ ಆತ್ಮನನ್ನ ದೇವರು ಸುರಿಸುವಂತನಾಗಿರುತ್ತಾನೆ. ಸಂಬಡಿ shout hallelujah. ದಾಸತ್ವದಲ್ಲಿ ಬಿದ್ದಾಗ ಅವರು ಮೊರೆ ಇಡ್ತಾ ಇದ್ದಾರೆ. ಕೀರ್ತನೆಕಾರನು ಹೇಳ್ತಾನೆ, 74ನೇ ಕೀರ್ತನೆಯನ್ನು ಗಮನಿಸ್ರಿ. 74ನೇ ಕೀರ್ತನೆ 1ನೇ ವಚನ. ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟದ್ದೇಕೆ? ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟದೆ ಅದಕ್ಕೆ. ದಟ್ ಮೀನ್ಸ್ ಅದರ ಅರ್ಥ ದೇವರು ಅವರನ್ನ ಕೈ ಬಿಟ್ಟು ಬಿಟ್ಟರು. ಅವರ ಅಪರಾಧ, ಅವರ ಮುಂಡತನ, ಅವರ ದೈವ ಶಬ್ದಕ್ಕೆ ಕಿವಿಗೊಡದೆ ಇರುವಾಗ, ಪ್ರವಾದಿಗಳನ್ನ ಕೊಂದು ಹಾಕುವಾಗ, ಪ್ರವಾದಿಗಳನ್ನ ತುಚ್ಛೀಕರಿಸುವಾಗ, ಅಭಿಷಕ್ತರಿಗೆ ವಿರುದ್ಧವಾಗಿ ಮಾತನಾಡುವಾಗ, ಅಭಿಷಕ್ತರನ್ನ ತುಚ್ಛವಾಗಿ ಕಾಣುವಾಗ ಮರೆಯಬೇಡ್ರೆ, ನನ್ನ ದೇವರು ಸಹಿಸುವ ದೇವರಲ್ಲ. ಅವನ ಶತ್ರುವಿನ ಕೈಗೆ ಜನರನ್ನು ಒಪ್ಪಿಸಿಬಿಟ್ಟನು. ಈಗ ಅಲ್ಲಿ ಬಿದ್ದು ಒದ್ದಾಡ್ತಾ ಇರುವಾಗ ಅವರು ಕೇಳುವ ಪ್ರಶ್ನೆ, ದೇವರೇ ನೀನು ಯಾಕೆ ನಮ್ಮನ್ನ ಕೈ ಬಿಟ್ಟು ಬಿಟ್ಟೆ? ಯಾಕೆ ಕೈ ಬಿಟ್ಟೆ? ಗಮನಿಸಿ. ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪಾಗ್ನಿಯು ಹೊಗೆ ಆಡುವುದೇ? ನಿನ್ನ ಕೋಪಾಗ್ನಿಯು ಹೊಗೆ ಆಡುವುದಕ್ಕೆ. ಆಮೇಲೆ ನೀನು ಹಿಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನು ಜ್ಞಾಪಿಸಿಕೊ. ನಿನ್ನ ಮಂಡಳಿಯನ್ನ ಜ್ಞಾಪಿಸಿಕೊ. ದಟ್ ಮೀನ್ಸ್ ನಿನ್ನ ಸಭೆಯನ್ನ ನೀನು ನೆನಪು ಮಾಡಿಕೊ. ಇವತ್ತು ಎಷ್ಟು ಜನ ಹೇಳ್ತೀರಾ, ದೇವರೇ ಏನ್ ಬಂದ್ರು ನೀನು ನಮ್ಮನ್ನ ಕೈ ಬಿಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನಿಂತಿದ್ದಲ್ಲ, ದೇವರು ನಮ್ಮನ್ನ ನಿಲ್ಲಿಸಿರೋದು. ನಮ್ಮ ಬಲದಿಂದ ನಿಂತಿಲ್ಲ, ದೇವರ ಕೃಪೆಯಿಂದ ನಾವು ನಿಂತವರಾಗಿದ್ದೇವೆ. ಅದನ್ನು ನಾವು ಮರೆಯಬಾರದು. 3ನೇ ವಾಕ್ಯವನ್ನು ಗಮನಿಸ್ರಿ.